ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು NS ಕ್ರಿಯೇಷನ್ 7 ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನಾನು ಸಾಗರ್ ಗೌಡ. ಫ್ರೆಂಡ್ಸ್, ನಾ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನು ತಿಳಿಸ್ಕೊಡ್ತೇನೆ ಅಂದರೆ, ನಿಮ್ಮ ಊರಿನ ವೋಟರ್ ಲಿಸ್ಟ್ನ ನಿಮ್ಮ ಒಂದು ಮೊಬೈಲ್ನಲ್ಲೇ ನೋಡೋದು ಹೇಗೆ, ಮತ್ತು ನಿಮ್ಮ ಊರಿನ ವೋಟರ್ ಲಿಸ್ಟ್ನಲ್ಲಿ ಯಾರದೆಲ್ಲ ಡಿಲೀಟ್ ಆಗಿದೆ ಮತ್ತು ಯಾರದು ಹೊಸದಾಗಿ ಆ್ಯಡ್ ಆಗಿದೆ ವೋಟರ್ ಲಿಸ್ಟ್ಗೆ ಅನ್ನೋ ಒಂದು ಇನ್ಫಾರ್ಮೇಷನ್ನು ಕೂಡ ನಿಮ್ಮ ಒಂದು ಮೊಬೈಲ್ನಲ್ಲೇ ನೀವು ನೋಡ್ಕೊಬೋದು. ಫ್ರೆಂಡ್ಸ್, ಅದು ಹೇಗೆ ನೋಡಬೇಕು ಅನ್ನೋ ಒಂದು ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಫ್ರೆಂಡ್ಸ್, ಹೌದು ಫ್ರೆಂಡ್ಸ್, ನಿಮ್ಮ ಊರಿನ ವೋಟರ್ ಲಿಸ್ಟ್ನ ನಿಮ್ಮ ಒಂದು ಮೊಬೈಲ್ನಲ್ಲಿ PDF ಮುಖಾಂತರ ನೀವು ನೋಡ್ಕೊಬೋದು ಮತ್ತು ಅದನ್ನು ಪ್ರಿಂಟ್ ಕೂಡ ನೀವು ತೊಗೊಬೋದು. ಯಾವ ರೀತಿ ನೀವು ಆನ್ಲೈನಲ್ಲಿ ನೋಡೋದು ಅನ್ನೋ ಒಂದು ಇನ್ಫಾರ್ಮೇಷನನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಫಸ್ಟ್ ಒಂದು ಬ್ರೌಸಿಂಗ್ ಅಪ್ಲಿಕೇಶನ್ ನೀವು ಓಪನ್ ಮಾಡಬೇಕಾಗುತ್ತೆ. ಗೂಗಲ್ ಕ್ರೋಮ್ ಆಗಿರ್ಬೋದು, ಫೈರ್ಫಾಕ್ಸ್ ಆಗಿರ್ಬೋದು, UC ಬ್ರೌಸರ್ ಓಪನ್ ಮಾಡಿ ಯಾವುದೇ ಒಂದು ಅಪ್ಲಿಕೇಶನ್ ಆಗಿರ್ಬೋದು ನೀವು ಓಪನ್ ಮಾಡಬೇಕಾಗುತ್ತೆ. ನಂತರ ಅಲ್ಲಿ ಗೂಗಲ್ ಅಂತ ಇರುತ್ತಲ್ಲ, ಗೂಗಲ್ ಹತ್ರ ನಿಮಗೆ ಸರ್ಚ್ ಬಾರ್ ಇರುತ್ತೆ. ಸರ್ಚ್ ಬಾರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ ನೀವು ನೋಡ್ತಾ ಇರ್ಬೋದು CO ಅಂತ ನೀವು ಟೈಪ್ ಮಾಡಬೇಕಾಗತ್ತೆ. CO Karnataka.kar.nic.in ಅಂತ ನೀವು ಸರ್ಚ್ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ಮೊದಲು ಸರ್ಚ್ ಮಾಡೋದ್ರಿಂದ ಇಷ್ಟರಲ್ಲಿ ಅಲ್ಲೇ ಬರ್ತಿದೆ. ನೀವು ಈ ರೀತಿ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿದ ನಂತರ ನಿಮಗೆ ಒಂದು ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ. ನಂತರ ಇಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನೋಡೋಕ್ಕಾಗುತ್ತೆ ಡೆಸ್ಕ್ಟಾಪ್ ಸೈಟ್ನ ನೀವು ಇನೇಬಲ್ ಮಾಡ್ಕೊಬೇಕಾಗತ್ತೆ. ನಂತರ ಇವಾಗ ನೀವು ನೋಡ್ತಾ ಡೆಸ್ಕ್ಟಾಪ್ ಸೈಟ್ನ ನೀವು ಇನೇಬಲ್ ಮಾಡಿದ ನಂತರ ಝೂಮ್ ಮಾಡ್ಕೊಬೇಕಾಗತ್ತೆ. ಝೂಮ್ ಮಾಡಿದ ನಂತರ ನೀವು ನೋಡ್ತಾ ಇರ್ಬೋದು ವ್ಯೂ ಎಲೆಕ್ಟ್ರೋ ರೂಲ್ಸ್ 2020-21 ಅಂತ ಇರುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಅಲ್ಲಿ ನಿಮಗೆ ಅನೇಕ ಆಪ್ಷನ್ಸ್ಗಳು ನಿಮಗೆ ಸಿಗುತ್ತೆ. ನಿಮ್ಮ ವೋಟರ್ ID ಲಿಸ್ಟ್ ಕೂಡ ನೀವು ಚೆಕ್ ಮಾಡ್ಕೊಬೋದು. ಆನ್ಲೈನಲ್ಲಿ ವೋಟರ್ ID ಲಿಸ್ಟ್ನು ಕೂಡ ನೀವು ಚೆಕ್ ಮಾಡ್ಕೊಬೋದು. ಮತ್ತು ಇವಾಗ ನೀವು ನೋಡ್ತಾ ಇದ್ದು ಅಫಿಷಿಯಲ್ ಪೇಜ್ ಆಗಿರುತ್ತೆ, ಮುಖ್ಯ ಚುನಾವಣಾಧಿಕಾರಿ ಕರ್ನಾಟಕದ್ದು. ನಂತರ ಇವಾಗ ನೀವು ಏನು ನೋಡೋಕ್ಕಾಗುತ್ತೆ ಅಂತ ಅಂದರೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ವ್ಯೂ ಎಲೆಕ್ಟ್ರಲ್ ರೂಲ್ಸ್ 2020-21 ಅಂತ ಇರುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ 2020-21 ಅಂತ ನಿಮಗೊಂದು ಆಪ್ಷನ್ ನಿಮಗೆ ಸಿಗುತ್ತೆ. ಆ 2020-21 ಅಂತ ಸಿಗುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಎಲೆಕ್ಟ್ರಲ್ ರೂಲ್ಸ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ಎಕ್ಸಾಂಪಲ್ ನಾನು ಇವಾಗ ಒಂದು ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ನಂತರ ನೀವು ನೋಡ್ತಾ ಇರ್ಬೋದು, ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಒಂದು ಡಿಸ್ಟ್ರಿಕ್ಟ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ಇವಾಗ ನೀವು ನೋಡ್ತಾರೆ ನಿಮ್ಮ ಡಿಸ್ಟ್ರಿಕ್ಟ್ ತೋರಿಸುತ್ತೆ. ನಾನು ನಮ್ಮ ಡಿಸ್ಟ್ರಿಕ್ಟ್ ರಾಮನಗರನ ಇವಾಗ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಬ್ಲರ್ ಆಗಿ ಕಾಣಿಸ್ತಿದೆ. ನಂತರ ರಾಮನಗರನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಏನು ಮಾಡೋಕ್ಕಾಗುತ್ತೆ ಅಂದರೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ನಿಮ್ಮ ಒಂದು ತಾಲೂಕನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಮ್ಮೊಂದು ಕನಕಪುರ ತಾಲೂಕನ್ನ ನಾನು ಇವಾಗ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇವಾಗ ನೀವು ನೋಡ್ತಾರೆ ನಿಮ್ಮ ತಾಲೂಕಿನ ವಾರ್ಡ್ ನಂಬರ್ಗಳೆಲ್ಲ ನಿಮಗೆ ಇಲ್ಲಿ ಬರ್ತಾ ಇರುತ್ತೆ. ನಂತರ ನಿಮ್ಮ ಊರಿನ ಒಂದು ವಾರ್ಡ್ ನಂಬರ್ನ ನೀವು ತಿಳ್ಕೊಂಡಿರಬೇಕಾಗತ್ತೆ. ನಿಮ್ಗೆ ಏನಾದರೂ ನಿಮ್ಮ ಊರಿನ ಒಂದು ವಾರ್ಡ್ ನಂಬರ್ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ನಿಮ್ಮ ಊರಿನ ಹಿಂದೆ ಮತ್ತು ಮುಂದೆ ಇರುವ ಊರಿನ ನಂಬರ್ ಹತ್ರ ನೀವು ನೋಡೋಕ್ಕಾಗುತ್ತೆ, ಅಂದರೆ ಚೆಕ್ ಮಾಡಬೇಕಾಗತ್ತೆ. ಅದು ಯಾವ ರೀತಿ ಚೆಕ್ ಮಾಡಬೇಕಾಗತ್ತೆ ಅಂತಂದರೆ ಅಲ್ಲಿ MR ಅಂತ ಇರುತ್ತಲ್ಲ, ನೀವು ನೋಡ್ತಾ ಇರ್ಬೋದು ಲೈನ್ ಪಕ್ಕ ನಿಮಗೊಂದು MR ಅಂತ ಇರುತ್ತಲ್ಲ, ನಾನು ನೋಡ್ತಾ ಇರ್ಬೋದು ನಾನು ನಮ್ಮ ಊರಿನ ಒಂದು ವಾರ್ಡ್ ನಂಬರ್ನ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಇವಾಗ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಇವಾಗ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ 228 ಅಲ್ವಾ ವಾರ್ಡ್ ನಂಬರ್, ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು MR ಅಂತ ಇರುತ್ತಲ್ಲ, MR ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. MR ಮೇಲೆ ಕ್ಲಿಕ್ ಮಾಡಿದ ನಂತರ ಇವಾಗ ನೀವು ನೋಡ್ತಾ ಇರೋದು ಕ್ಯಾಪ್ನ ನೀವು ಎಂಟರ್ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರೋದು ಇಲ್ಲಿ ಕ್ಯಾಪ್ನ ನೀವು ಕರೆಕ್ಟ್ಲಿ ಎಂಟರ್ ಮಾಡಿಲ್ಲ ಅಂತ ಅಂದರೆ ಅದೇನಾಗುತ್ತೆ ಅಂದರೆ ರೆಕಗ್ನೈಸ್ ಆಗಲ್ಲ. ನಂತರ ಇವಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಎಂಟರ್ ಮಾಡ್ತಿದ್ದೀನಿ ಸ್ಮಾಲು, ಬಿಗ್ಗು ಮತ್ತು ನಂಬರ್ಸು ಎಲ್ಲನೂ ಕೂಡ ನೀವು ನೋಡೋಕ್ಕಾಗುತ್ತೆ ಅಂದರೆ ಆ್ಯಡ್ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಸ್ಮಾಲ್ ಲೆಟ್ರಲ್ಲಿ ಇರೋದನ್ನ ಬಿಗ್ ಲೆಟರ್ಗೆ ನೀವೇನಾದರೂ ಟೈಪ್ ಮಾಡಿದ್ರು ಕೂಡ ಇಲ್ಲಿ ಓಪನ್ ಆಗೋದಿಲ್ಲ ಕ್ಯಾಪ್ಚು. ನಂತರ ಇವಾಗ ನೀವು ನೋಡ್ತಾರೆ ನಾನು ಇವಾಗ ಬಿಗ್ ಲೆಟ್ರಲ್ಲಿ ಟೈಪ್ ಮಾಡಿದ್ದೀನಿ ಮತ್ತು ಇವಾಗ ವೈನ ಸ್ಮಾಲ್ ಲೆಟರಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಮತ್ತು ಇವಾಗ ನೀವು ನೋಡ್ತಾ ಇರ್ಬೋದು F ಇರುತ್ತಲ್ಲ, ಅಲ್ಲಿ ಯಾರೋ ಮಾರ್ಕ್ ಇರುತ್ತಲ್ಲ, ಬಿಗ್ ಲೆಟರ್ ಬೇಕು ಅಂದರೆ ಯಾರೋ ಮಾರ್ಕ್ ಇರುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಅದು ಬಿಗ್ ಲೆಟರ್ಗೆ ಬರುತ್ತೆ. ಮತ್ತು ನೀವು ನೋಡ್ತಾ ಇರೋದು ಝೇನು ಕೂಡ ಬಿಗ್ ಲೆಟರಲ್ಲೇ ಬೇಕಾಗುತ್ತೆ. ನಂತರ ಅದು ನೋಡಿ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಮತ್ತು ನೀವು ನೋಡ್ತಾ ಇರೋದು ಜೆ ಅಂತ ಇರುತ್ತಲ್ಲ, ಜೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಎನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಮತ್ತು ಡೌನ್ಲೋಡ್ ಅಂತ ಇರುತ್ತಲ್ಲ, ಅಲ್ಲಿ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು PDF ಓಪನ್ ಆಗುತ್ತೆ. ನಿಮ್ಮ ಊರಿನ ವಾರ್ಡ್ ನಂಬರ್ ನಂತರ ನೀವು ನೋಡ್ತಾ ಇರ್ಬೋದು ಅಲ್ಲಿ ಏನಾದರೂ ಜಾಸ್ತಿ ಇತ್ತು ಅಂತ ಅಂದರೆ ಅಲ್ಲಿ ನಿಮಗೆ 33 ಪೇಜಸ್ಗಳು ಓಪನ್ ಆಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ನಮ್ಮ ಊರಿಂದ ಇವಾಗ ಓಪನ್ ಮಾಡಿದ್ದೇನೆ. ಓಪನ್ ಮಾಡಿದ ನಂತರ ನೀವು ನೋಡ್ತಾರೆ ನಿಮ್ಮ ಊರಿನ ನೇಮ್ನು ಕೂಡ ತೋರಿಸುತ್ತೆ, ಮತ್ತು ಎಷ್ಟು ಜನ ಮಹಿಳೆಯರಿದ್ದಾರೆ ಮತ್ತು ಪುರುಷರು ಎಷ್ಟು ಜನ ಇದ್ದಾರೆ, ಟೋಟಲ್ ಸಂಖ್ಯೆ ಎಷ್ಟಿದೆ ಅಂತಲೂ ಕೂಡ ನಿಮಗೆ ತಿಳಿಸುತ್ತೆ. ನಂತರ ಇವಾಗ ನೀವು ನೋಡ್ತಾ ಇರ್ಬೋದು ಮ್ಯಾಪ್ ಕೂಡ ಅಲ್ಲಿ ಓಪನ್ ಆಗುತ್ತೆ. ನೀವು ನೋಡ್ತಾರೆ ಭಾಗದ ಸಂಖ್ಯೆ 228 ಅಲ್ವಾ, 228 ಅಲ್ಲಿ ಕೂಡ ನಿಮ್ಗೆ ಏನಾಗಿದೆ ಅಂತಂದರೆ ಪ್ರಿಂಟ್ ಆಗಿದೆ. ನಂತರ ನೀವು ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ರೆ ಏನಾಗುತ್ತೆ ಅಂತ ಅಂದರೆ ನಿಮ್ಮ ಊರಿನ ಕಂಪ್ಲೀಟ್ ವೋಟರ್ ಲಿಸ್ಟ್ ನಿಮಗೆ ಸಿಗುತ್ತೆ. ನಿಮ್ಮ ಒಂದು ಲೀಸ್ಟ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೊಬೋದು. ನಿಮ್ಮ ಒಂದು ಮತ್ತು ನಿಮ್ಮ ತಂದೆ ನೇಮ್ ಎಲ್ಲರ ನೇಮು ಕೂಡ ನಿಮಗೆ ಸಿಗುತ್ತೆ. ಮತ್ತು ಇಲ್ಲಿ ಯಾರ್ದು ಡಿಲೀಟ್ ಆಗಿರುತ್ತೋ ಅದಕ್ಕೆ ಡಿಲೀಟೆಡ್ ಅಂತ ಅವರ ಒಂದು ನೇಮ್ನ ಮೇಲೆ ಏನಾಗುತ್ತೆ ಅಂತ ಅಂದರೆ ವಾಟರ್ ಮಾರ್ಕ್ ರೀತಿ ಏನಾಗಿರುತ್ತೆ ಅಂತ ಪ್ರಿಂಟ್ ಆಗಿರುತ್ತೆ. ನೋಡ್ತಾ ಇರ್ಬೋದು 30 ಪೇಜ್ ಇದೆ ಇದು. ಇವಾಗ ನೀವು ನೋಡ್ತಾರೆ ಡಿಲೀಟೆಡ್ ಅಂತ ಅಲ್ಲಿ ನೀವು ನೋಡ್ತಾ ಇರ್ಬೋದು ತೋರಿಸ್ತಿದೆ. ಮತ್ತು ಹೊಸದಾಗಿ ಯಾವುದೆಲ್ಲ ಆ್ಯಡ್ ಆಗಿದ್ದಾರೆ, ಯಾರೆಲ್ಲ ಆ್ಯಡ್ ಆಗಿದ್ದಾರೆ ಅನ್ನೋದು ಬಾಟಮಲ್ಲಿ ನಿಮಗೆ ಸಿಗುತ್ತೆ. ಇವಾಗ ನಾವು ನೋಡ್ತಾ ಇರ್ಬೋದು ಹೊಸ ಸೇರ್ಪಡೆ ಅಂತ ನಿಮಗೆ ಇಲ್ಲಿ ತೋರಿಸ್ತಾ ಇರ್ಬೋದು.
ಅದರಲ್ಲಿ ನೀವು ಚೆಕ್ ಮಾಡ್ಕೊಬೋದು ಯಾರೆಲ್ಲ ಹೊಸದಾಗಿ ಸೇರಿದ್ದಾರೆ ಮತ್ತು ತಿದ್ದುಪಡಿ ಯಾರೆಲ್ಲ ಆಗಿದೆ ಅಂತಲೂ ಕೂಡ ನೀವು ಟಾಪಲ್ಲಿ ನೀವು ಚೆಕ್ ಮಾಡ್ಕೊಬೋದು. ಮತ್ತು ಇದನ್ನು ನೀವು ಪ್ರಿಂಟ್ ತೊಗೊಬೇಕು ಅಂದರೆ ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಶೇರ್ ಮಾಡಬೇಕು ಅಂದರೆ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೆಂಡ್ ಫೈಲ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ಬೋದು. ಮತ್ತು ಪ್ರಿಂಟ್ ಅಂತ ಇದ್ದರೆ ಪ್ರಿಂಟರಲ್ಲಿ ನೀವು ಪ್ರಿಂಟ್ ತೊಗೊತೀನಿ ಅಂತಂದರೆ ಪ್ರಿಂಟ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಈ ರೀತಿ ನೀವು ನಿಮ್ಮ ಊರಿನ ವೋಟರ್ ಲಿಸ್ಟ್ನ ನೀವು ನೋಡ್ಬೋದು ಫ್ರೆಂಡ್ಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಷನ್. ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.